ಅನೇಕ ನದಿಗಳ ತವರೂರು. ಇಲ್ಲಿ ಹರಿಯುವ ನದಿಗಳನ್ನು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಂದು ವಿಂಗಡಿಸಬಹುದು. ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಉದ್ದವಾದ ನದಿಯಾಗಿದ್ದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ. ಇದು 483 ಕಿಲೋಮೀಟರ್ ದೂರ ಹರಿದು ದಿವ್ಗಿ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದರ ಉಪನದಿಗಳೆಂದರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ. ಭೀಮಾ ನದಿ ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಉಗಮ ಹೊಂದಿ 298 ಕಿಲೋಮೀಟರ್ ದೂರ ಹರಿದು ಮಲಕಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಭದ್ರಾ ನದಿ ಇದು ಸಹ ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕರ್ನಾಟಕದ ಗಂಗಾ ಮೂಲದಲ್ಲಿ ಉಗಮ ಹೊಂದುತ್ತದೆ. ನಂತರ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಘಟಪ್ರಭಾ ನದಿ ಇದು ಸಹ ಕೃಷ್ಣಾ ನದಿಯ ಉಪನದಿ. ಮಹಾರಾಷ್ಟ್ರದ ಅಂಬೋಲಿ ಬಳಿ ಉಗಮವಾಗಿ ಈ ನದಿಯು 281 ಕಿಲೋಮೀಟರ್ ದೂರ ಹರಿದು ಹೆಳಲೂರು ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಮಲಪ್ರಭಾ ನದಿ ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಪಶ್ಚಿಮ ಘಟ್ಟದ ಕನಕುಂಬೆ ಬಳಿ ಉಗಮ ಹೊಂದುತ್ತದೆ ಹಾಗೂ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ.